ಇವತ್ತು ಯಾವುದೋ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಈ ಸರ್ಕಾರ. ಯಾವೊಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂತು ಅದನ್ನೂ ತರಲಿಲ್ಲ. ಈಗ ಅದು ಯಾವುದೋ ಪಾಲಿಸಿ ತರ್ತೀವಿ ಅಂತ ಹೋಗಿ ಖಾಸಗಿಯ ಶಾಲೆಗಳನ್ನು ನಡೆಸ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಬಲ ತುಂಬಿ ಬಡ ಮಕ್ಕಳು ಓದದೇ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ಯಾವ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಬಡವರಿಗೋಸ್ಕರ ಇದ್ದೇನೆ ಅಂತ ಹೇಳ್ತೀರಿ. ಸರ್ಕಾರದ ಶಾಲೆಗಳನ್ನು ಹಂತ ಹಂತವಾಗಿ ಮುಚ್ಚಿ ಸರ್ಕಾರಕ್ಕೆ ಶಿಕ್ಷಕರ ನೇಮಕ ಏನಾಗಬೇಕು, ಶಾಲೆಗಳಿಗೆ 76,000 ಶಿಕ್ಷಕರ ಕೊರತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ನಮ್ಮ ಭೋಜೇಗೌಡರು ಕೂತಿದ್ದಾರೆ, ನಮ್ಮ MLC ಎಜುಕೇಶನ್ನ ಒಂದು ರೆಪ್ರೆಸೆಂಟೇಟಿವ್ ಇರ್ತಕ್ಕಂಥವ್ರು, ವಿವೇಕಾನಂದ ಎಲ್ಲ ಕೂತಿದ್ದಾರೆ. ಯಾತಕಪ್ಪ ಇವತ್ತು ಧಾರವಾಡದಲ್ಲಿ ಯಾವ ಯುವಕರು ಧರಣಿ ನಡೆಸಿದ್ರು, ಅವರ ಹೋರಾಟ ನೋಡಿ ಹೆದರಿ ಇಲ್ಲ ನಾವು ತಕ್ಷಣ ಯಾವುದೋ ಈ ಡಿಸೆಂಬರ್ ಒಳಗೋ ಯಾವುದೋ ಒಂದು ಮಂತ್ಲಿ ನಾವು ಕೆಲಸವನ್ನು ತುಂಬ್ತೀವಿ, ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀನಿ ಹೇಳಿದಂಥ ಸಿದ್ದರಾಮಯ್ಯನವರೇ, ಎಷ್ಟು ಜನ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಈಗ ನೀವು ತೀರ್ಮಾನ ಮಾಡಿದ್ದೀರಿ? ಇನ್ನು ಒಳ ಮೀಸಲಾತಿಯ ಗಲಾಟೆ ಇದೆ, ರಿಸರ್ವೇಶನ್ ಗಲಾಟೆ ಇದೆ, ಕಾಂತರಾಜು ವರದಿ ಜಾರಿಗೆ ತರಲಿಕ್ಕಾಗಿಲ್ಲ, ಜಯಪ್ರಕಾಶ್ ಹೆಗಡೆ ವರದಿ ಜಾರಿ ತರಕ್ಕಾಗಿಲ್ಲ. ಎಲ್ಲೋಗಿದ್ದೀರಪ್ಪ ಸಿದ್ದರಾಮಯ್ಯನವರೇ? ಕುಮಾರಸ್ವಾಮಿ ಕಾಂತರಾಜು ವರದಿಯನ್ನ ಅನುಷ್ಠಾನಕ್ಕೆ ತರದೆ ಹಾಗೆ ಅದನ್ನ ಹೆಸರು ನನ್ನ ಮೇಲೆ ಅಪಾದನೆ ಮಾಡಿದಂಥ ಸಿದ್ದರಾಮಯ್ಯನವರೇ, ಯಾವ ಕಾಂತರಾಜು ವರದಿ ಏನು ದೊಡ್ಡ ಉದ್ಧಾರ ಮಾಡ್ತಕ್ಕಂಥ ವರದಿ ಅದು ಅಂತ ಹೇಳಿ ಭಾಷಣ ಮಾಡಿದಂಥವರು ಈ ಕ್ಷಣದವರೆಗೆ ಯಾವ ಕಾರಣಕ್ಕೆ ಆ ವರದಿಯನ್ನು ಅನುಷ್ಠಾನಕ್ಕೆ ತರ್ತಾ ಇಲ್ಲ? ಹೆದರಿಕೆ ಶುರುವಾಗಿದೆಯಾ? ಹೆದರಿಕೆ ಶುರುವಾಗಿದೆಯಾ ಈಗ ನಿಮಗೆ? ಹೇಳಲಿಕ್ಕೆ ಹೋದ್ರೆ ಹಲವಾರು ವಿಷಯ ಹೇಳಬಲ್ಲೆ, ಬಹಳ ವಿಷಯಗಳಿದೆ. ನಾನು ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಈ ಸಭೆಯ ಮುಖಾಂತರ ಬೆಂಗಳೂರು ನಗರದಲ್ಲಿ ಒಂದು ಕಾಲದಲ್ಲಿ ನಾವು ಸಣ್ಣ ಮಕ್ಕಳು ITI, NGF, BEL ಹೀಗೆ ಹಲವಾರು ರೀತಿಯ ಕಾರ್ಖಾನೆಗಳಿಗೆ ಬೆಳಗ್ಗೆ ಎದ್ದರೆ ಬಸ್ಗಳು, ನೂರಾರು ಬಸ್ಗಳು ಹೋಗ್ತಾ ಇತ್ತು ಬೆಳಗ್ಗೆ 5 ಗಂಟೆ 6 ಗಂಟೆನಲ್ಲಿ. ನಾವು ಸಣ್ಣ ಮಕ್ಕಳು 1972, 73ನೇ ಇಸ್ವಿನಲ್ಲಿ ನಾವು ಅದು ನೋಡ್ತಾ ಇದ್ವು. ಬೆಂಗಳೂರು ನಗರ ಯಾವ ರೀತಿ ಇದೆ, ಬೆಂಗಳೂರು ನಗರದಲ್ಲಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗಗಳನ್ನು ಯಾವ ರೀತಿ ಕೊಟ್ಟಿತ್ತು. ಇವತ್ತು ನಮ್ಮ HMT, ಆ HMT ಕಾರ್ಖಾನೆಗೆ ನಾನು ಜೀವ ಕೊಡಬೇಕು ಅಂತ ಹೋದರೆ ಈಗಿನ ಸರ್ಕಾರದಲ್ಲಿ ಅದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತ ಹೇಳಿ ಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಕೇಸ್ ನಡೆಸ್ಲಿಕ್ಕೆ ಹೊರಟ್ರಿ. ಯಾವೊಂದು ಕುದುರೆ ಬುಕ್ಕ, ಅದಕ್ಕೆ 1700 ಕೋಟಿ ಹಣವನ್ನು ನಾನು ಬಂಡವಾಳ ಕೊಟ್ಟು ಆ ಕಾರ್ಖಾನೆ ಪ್ರಾರಂಭ ಮಾಡಿಸಬೇಕು ಅಂತ ಹೋದರೆ ಅದಕ್ಕೊಂದು ತಕರಾರು ತೆಗೆದು ಅಲ್ಲಿ ಆ ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ. ಇದು ನಿಮ್ಮ ಕಾರ್ಯಕ್ರಮ, ಇದು ನೀವು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಾ ಇರೋದು. ಬೆಂಗಳೂರಿನಲ್ಲಿ ಆ ಕಸದ ರಾಶಿ, ನಿಖಿಲ್ ಕುಮಾರಸ್ವಾಮಿ ಅವರು ಮಂಡೂರ್ದು ಎಲ್ಲ ಹೇಳ್ತಾ ಇದ್ರು. ಇಲ್ಲಿಯವರೆಗೆ ಯಾತಕ್ಕೆ ಅದನ್ನು ವೈಜ್ಞಾನಿಕವಾಗಿ ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ? ನಾನು 2018ರಲ್ಲಿ ಇವರು ಬಂದರಲ್ಲ ಮಹಾನುಭಾವರುಗಳು, ಕೆಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟ್ರೆ, ಕುಮಾರಸ್ವಾಮಿ ಅವರೇ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ಬೆಂಗಳೂರು ನಗರಕ್ಕೆ, ಬೆಂಗಳೂರು ನಗರ ನಮಗೆ ಸೇರಿರೋದು ಇಲಾಖೆ, ನೀವು ಇದನ್ನು ನಮ್ಮ ಗಮನಕ್ಕೆ ಬರದೆ ಏನೂ ಮಾಡಬಾರದು. ಈ ರೀತಿ ನನಗೆ ಅಡಚಣೆ ಉಂಟು ಮಾಡಿ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಇವತ್ತು ಬೆಂಗಳೂರು ನಗರದ ಒಂದು ವಿಶ್ವದಲ್ಲೇ ಹೆಸರನ್ನ ಮಾಡಿರ್ತಕ್ಕಂಥ ನಗರ ಇದು. ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ಯಾವ ಭಾಗದಲ್ಲಿ ನೆಮ್ಮದಿಯಿಂದ ಜನ ಇದ್ದಾರೆ, ಯಾವ ರೀತಿಯ ಇವತ್ತು ನಮ್ಮ ಪೊಲೀಸ್ ಇಲಾಖೆಗಳ ಮುಖಾಂತರ ರಕ್ಷಣೆಯನ್ನ ಈ ಸರ್ಕಾರದಲ್ಲಿ ಜನತೆಗೆ ಕೊಡ್ಲಿಕ್ಕೆ ಆಗ್ತಾ ಇದೆ, ಇದೆಲ್ಲವನ್ನ ಯೋಚನೆ ಮಾಡಿ ನಾನು ಮಾಧ್ಯಮದ ಮಿತ್ರರ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ಹೇಳ್ತಾ ಇದ್ದೇನೆ. ಇವತ್ತು ಒಂದು ಅವಕಾಶ ಈ ಒಂದು ಪಕ್ಷವನ್ನ ಗಣನೆಗೆ ತೆಗೆದುಕೊಳ್ಳಿ. 2006 ನಾನು ಮುಖ್ಯಮಂತ್ರಿ ಇದ್ದಾಗ ಯಾವ ಕೇಂದ್ರ ಸರ್ಕಾರದ JNNURM ಸ್ಕೀಮ್ನ ಇಡೀ ದೇಶದಲ್ಲಿ ತರಲಿಕ್ಕೆ ಹೊರಟರು. ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನು ಕೊಟ್ಟು ಯಾವ ಒಂದು ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ DPRನ ಸಲ್ಲಿಸಿ 25,000 ಕೋಟಿ 5 ವರ್ಷದಲ್ಲಿ ಬೆಂಗಳೂರು ಮತ್ತು ಮೈಸೂರು ನಗರದ ಅಭಿವೃದ್ಧಿಗೆ ಹಣ ಬಂತು. ಆ ಹಣ ಯಾವ್ಯಾವ ರೀತಿಯ ಅಭಿವೃದ್ಧಿಗೆ
ಎಷ್ಟೆಷ್ಟು ಪರ್ಸೆಂಟ್ ಉಪಯೋಗ ಮಾಡ್ಕೊಂಡ್ರು ಅದೆಲ್ಲ ನಾನೀಗ ಚರ್ಚೆ ಮಾಡಲಿಕ್ಕಾಗಲ್ಲ. ಈಗ ಚರ್ಚೆ ಮಾಡತಕ್ಕಂಥ ಸಮಯವೂ ಇಲ್ಲ. ಅದರಿಂದ ಇವತ್ತು ಈ ಒಂದು ಕರ್ನಾಟಕಕ್ಕೆ ಯಾವೊಂದು ಗ್ರಹಣ ಅಂತಕ್ಕಂಥದ್ದನ್ನು ಹೇಳಿದೆ, ಈ ಗ್ರಹಣದ ಮೋಕ್ಷ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜನತಾದಳದ ಸರ್ಕಾರ, ಮೈತ್ರಿ ಸರ್ಕಾರ ಈ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ವಾತಾವರಣ, ಈ ನಾಡಿನ ಜನತೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರು ನೀವು ನೀಡತಕ್ಕಂಥ ತೀರ್ಮಾನ ಮಾಡಿದ್ರೆ ಒಂದು ಹೊಸ ಬದಲಾವಣೆಯನ್ನ, ನಾನು ಆಂಧ್ರ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನ ಉದಾಹರಣೆ ಕೊಡೋದಿಲ್ಲ. ಇವತ್ತು ಕರ್ನಾಟಕ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗ್ತಕ್ಕಂಥ ಎಲ್ಲ ರೀತಿಯ ಇವತ್ತು ಪ್ರಾಕೃತಿಕ ಸಂಪತ್ತಿರಬಹುದು, ಆರ್ಥಿಕವಾಗಿ ಈ ನಾಡಿನ ಜನತೆ ಈ ಸರ್ಕಾರದ ಒಂದು ಖಜಾನೆಯನ್ನ ಸುಭದ್ರವಾಗಿಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇದು. ಜನತೆ ಇವತ್ತು ಅವ್ರು ಕೊಡ್ತಕ್ಕಂಥ ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆ ಗ್ಯಾರಂಟಿಯ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದರೆ ನಗುಪಾಟ್ಲು, ಅದರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಗ್ಯಾರಂಟಿ ಒಂದು ಭಾಗ, ಅದರ ಜೊತೆಗೆ ಶಾಶ್ವತವಾದಂಥ ಕಾರ್ಯಕ್ರಮಗಳು, ಈ ನಾಡಿನ ಪ್ರತಿ ಬಡ ಕುಟುಂಬಗಳಲ್ಲಿ ಇರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು, ರೈತನಿಗೆ ಏನು ಕೊಡಬೇಕು, ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ, ಇವತ್ತು ಯಾವೊಂದು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಈ ಒಂದು ನಗರದ ಜನತೆಯ ಹಣ ಯಾವ ರೀತಿ ಇವತ್ತು ಸದುಪಯೋಗ ಪಡಿಸ್ಕೋಬೇಕು, ಇದೆಲ್ಲವನ್ನ ತರಲಿಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಸಿದ್ಧವಾಗಿ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ. ನಿಮ್ಮ ರಕ್ಷಣೆ, ನಿಮ್ಮ ಸ್ಥಾನಮಾನಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾನು ತಯಾರಾಗಿದ್ದೇನೆ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಎಲ್ಲ ನನ್ನ ಈ ಸಭೆಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಏನೋ ಒಂದು ಯಶಸ್ವಿಗೊಳಿಸಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳು, ನನ್ನ ನಮಸ್ಕಾರಗಳು ಎಲ್ಲರಿಗೂ. ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಪುನೀತ್ ಗೌಡ ಅಂತ ಹೇಳಿ ಇವತ್ತು ಆಟೋ ಡ್ರೈವರ್ಗಳು ಗ್ಯಾಸ್ನ ಒಂದು ಕೊರತೆಯಿಂದ ಇವತ್ತು ಏನು ಸಮಸ್ಯೆಯಲ್ಲಿದ್ದಾರೆ, ಸಾಂಕೇತಿಕವಾಗಿ ಇಲ್ಲಿ 10 ಜನಕ್ಕೆ ಒಂದು ಅವರ ಕುಟುಂಬಗಳ ನಿರ್ವಹಣೆಗೆ 10,000 ರೂಪಾಯಿಗಳನ್ನ 5,000 ರೂಪಾಯಿಗಳನ್ನ ಈಗ ಸಾಂಕೇತಿಕವಾಗಿ ಕೊಡ್ತಾ ಇದ್ದಾರೆ. ಸುಮಾರು 990 ಜನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಟೋ ಡ್ರೈವರ್ಸ್ಗಳಿಗೆ. ಅವರ ಎಲ್ಲರಿಗೂ ಅವರ ಒಂದು ಈಗಿನ ಒಂದು ಸಮಸ್ಯೆಗಳಿಗೆ ಒಂದು ಆ ಕುಟುಂಬಗಳ ನಿರ್ವಹಣೆಗೆ ಒಂದು ಕೆಂಚಿತ್ತು ಅವರ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.